ನಜೀರ್ ಅಹಮದ್ ವಜಾ ಯಾಕೆ ಅನ್ನೋದು ಗೊತ್ತಿಲ್ಲ. ವಜಾ ಬಗ್ಗೆ ಸರ್ಕಾರವೇ ಸ್ಪಷ್ಟೀಕರಣವನ್ನ ಕೊಡಬೇಕು. ಸಿಎಂ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಜೀರ್ ಅವರನ್ನ ಉಚ್ಚಾಟನೆ ಮಾಡ್ತಾ ಇರೋದು ಯಾವ ರೀಸನ್ಗಾಗಿ ಗೊತ್ತಾಗ್ತಾ ಇಲ್ಲ. ಯಾಕೆ ಏನೆಂಬುದರ ಬಗ್ಗೆ ವರಿಷ್ಠರೇ ಉತ್ತರವನ್ನ ಕೊಡ್ತಾರೆ. ಈ ಬಗ್ಗೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಇನ್ನು ಪಕ್ಷದಲ್ಲಿ ಯಾರನ್ನ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಅದನ್ನ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಯಾರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ವರಿಷ್ಠರೇ ನಿರ್ಧಾರ ಮಾಡ್ತಾರೆ ಕೂಡ. ಉಚ್ಚಾಟನೆ ಬಗ್ಗೆ ಸರ್ಕಾರವೇ ಸ್ಪಷ್ಟೀಕರಣವನ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಮಾತನಾಡಿರುವಂಥದ್ದು. ಇನ್ನು ಜಬ್ಬಾರ್ ಸ್ಥಾನಕ್ಕೆ ಮುಸ್ಲಿಮರೇ ಬರಬೇಕು, ಬೇರೆಯವರಿಗೆ ಕೊಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಗೂ ಕೇವಲ 2 ಸಚಿವ ಸ್ಥಾನ ಸಿಕ್ಕಿದೆ. ಹೆಚ್ಚು ಸಚಿವ ಸ್ಥಾನ ನೀಡೋದು ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಹೇಳ್ತಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ವಿಚಾರವಾಗಿ ಆಗಿರಬಹುದು, ಸಮಾಜ ಒಡೆಯುವಂತಹ ಕೆಲಸ ಹಿಂದಿನಿಂದಲೂ ಕೂಡ ಬರ್ತಾ ಇದೆ. ಯಾವುದೋ ಒಂದು ಕಾರಣವನ್ನ ಇಟ್ಕೊಂಡು ಎಲ್ಲವೂ ಕೂಡ ಸರಿ ಇಲ್ಲ ಅಂತ ಹೇಳೋದಾಗತ್ತೆ, ಒಡೆಯೋದಾಗತ್ತೆ. ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ತುಂಬಾನೇ ಜಾಗೃತಿಯನ್ನ ವಹಿಸಿ ಕೆಲಸವನ್ನ ಮಾಡಬೇಕು ಅಂತ ಎಚ್ಚರಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿರುವಂತಹ ಮಾತುಗಳು. ಇನ್ನು ನಜೀರ್ ಉಚ್ಚಾಟನೆ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ಸಮಾಜ ಒಡೆಯುವಂಥ ಕೆಲಸ ಹಿಂದಿನಿಂದಲೂ ಕೂಡ ಬಂದಿದೆ. ಇವತ್ತು ಹೊಸದೇನಲ್ಲ. ಯಾವುದೋ ಒಂದು ಕಾರಣ ಇಟ್ಟು ಹೊಡೆಯುವಂಥ ಪ್ರಯತ್ನ ಆಗೇ ಆಗ್ತೈತೆ. ಸರ್ಕಾರ ಸಮುದಾಯಗಳು ಕೂಡ ಅವರು ಜಾಗೃತಿಯಿಂದ ವಹಿಸಬೇಕು. ಇದು ಆಗದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಸಮಾಜ ಮೇಲೆ ಇದೆ. ನೋಡೋಣ ಅದು ಯಾಕೆ ಆಗ್ತದೆ ಗೊತ್ತಿಲ್ಲ. ಅದು ಯಾವ ಆಧಾರದ ಮೇಲೆ. ಈಗಾಗಲೇ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತೇನೋ ಕಾರ್ಯದರ್ಶಿ ಕೊಟ್ಟಿದ್ದಾರೆ, ಕೇಳಿದ್ವಿ, ಪಕ್ಕ ಗೊತ್ತಿಲ್ಲ. ನೋಡೋಣ ಅದ್ರ ಬಗ್ಗೆ ಅವರೇ ವರಿಷ್ಠರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಗೊತ್ತಿಲ್ಲ ಅದು ಯಾರ ಮ್ಯಾಗ ಆಗ್ತೈತೆ ಯಾರ ಮ್ಯಾಗ ಆಗೋಲ್ಲ ಅನ್ನೋದು ಇದು ವರಿಷ್ಠರಿಗೆ ಅವ್ರದ್ದು ಬಿಟ್ಟಂಥ ವಿಚಾರ. ನೋಡೋಣ ಯಾವ ಕಾರಣದಿಂದ ಅದನ್ನು ಕೇಳ್ತಾ ಗೊತ್ತಿಲ್ಲ. ನೋಡೋಣ ಅದು ಯಾವ ಕಾರಣದಿಂದ ಅವ್ರು ಮಾಡ್ತಾರೆ. ಇದು ಸರ್ಕಾರನೇ ಸ್ಪಷ್ಟೀಕರಣ ಕೊಡಬೇಕು ಅದಕ್ಕೆ. ನಮ್ಮ ಪಕ್ಷ ಈಗ ಅವ್ರ ಸಮುದಾಯದವರು ಅದೇ ಸಮುದಾಯದವರು ಬರ್ತಾರೆ ಆ ಜಾಗದಲ್ಲಿ, ಬೇರೆಯವ್ರು ಯಾರು ಬರೋಲ್ಲರೇ. ಈಗ ರಾಜೀನಾಮೆ ಕೊಟ್ಟಾರೆ ಅಬ್ದುಲ್ ಜಬ್ಬಾರ್, ಅವ್ರ ಜಾಗದಲ್ಲಿ ಮುಸ್ಲಿಮ ಬರ್ತಾರೆ, ಮತ್ತು ಬೇರೆಯವ್ರು ಬರೋಲ್ಲ. ಇಲ್ಲ ಅದು ವರಿಷ್ಠರೇ ಮಾಡ್ಬೇಕು. ಈಗೇನು ಈಗಾಗಲೇ 2 ಇದೆ. ಮುಂದಿನ ಸಾರಿ ಏನು ಮಾಡ್ತಾರೆ ಗೊತ್ತಿಲ್ಲ, ಎಷ್ಟು ಕೊಡ್ತಾರೆ ಎಷ್ಟು ಬಿಡ್ತಾರೆ ಅಂತ. ಅದನ್ನು ನೋಡೋಣ, ಕಾದು ನೋಡೋಣ. ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಹೆಚ್ಚು ಕೊಡೋದು ಮಾಡೋದು ಕಡಿಮೆ ಮಾಡೋದು ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಹೋಗಿದ್ದಾರೆ, ಡೆಲ್ಲಿಗೆ ಹೋಗಿದ್ದಾರೆ, 3 ಸಾರಿ ಆಯ್ಕೆ ಆದವ್ರು ಹೋಗಿದ್ದಾರೆ. ಅದು ತೀರ್ಮಾನ ಅವರೇ ಮಾಡಬೇಕು, ಡೆಲ್ಲಿ ಅವರೇ ಮಾಡಬೇಕು. ಸಮಾಜ ಒಡೆಯುವಂಥ ಕೆಲಸ ಹಿಂದಿನಿಂದಲೂ ಕೂಡ ಬಂದಿದೆ. ಇವತ್ತು ಹೊಸದೇನಲ್ಲ. ಯಾವುದೋ ಒಂದು ಕಾರಣ ಇಟ್ಟು ಹೊಡೆಯುವಂಥ ಪ್ರಯತ್ನ ಆಗೇ ಆಗ್ತೈತೆ. ಸರ್ಕಾರ ಸಮುದಾಯಗಳು ಕೂಡ ಅವರು ಜಾಗೃತಿ